ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರಲ್ಲದೆ ಬೇರೆ ಯಾರೇ ರಾಕೇಶ್ ಶೆಟ್ಟಿ ಮನೆಗೆ ಹೋಗಿದ್ರು ನಾನು ಈ ವಿಡಿಯೋನು ಮಾಡ್ತಾ ಇರ್ಲಿಲ್ಲ, ಕ್ಯಾರೆ ಅಂತ ಕೂಡ ಕೇಳ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಶ್ರೀಗಂಧನೇ ಹೋಗಿ ಸಗಣಿಲ್ ಬಿದ್ದಂಗೆ ಅನಿಸ್ತು ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದು. ಸಿಎಂ ಸಿದ್ದರಾಮಯ್ಯ ಅವರು ಆ ಕಾರ್ಕಳದಲ್ಲಿ ಅಷ್ಟೊಂದು ಟೈಮ್ ಇತ್ತು ಅಂತ ಆದ್ರೆ ಅವರು ಯಾರಾದ್ರೂ ಕಾರ್ಯಕರ್ತರ ಮನೆಗೆ ಭೇಟಿ ಕೊಡ್ಬೋದಿತ್ತು, ಅವರ ಅಭಿಮಾನಿಗಳ ಮನೆಗೆ ಭೇಟಿ ಕೊಡ್ಬೋದಿತ್ತು. ಅವರು ಸಿಎಂ ಆಗ್ಲಿ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದಲ್ಲಿರುವಾಗ ಕಾಂಗ್ರೆಸ್ ಹೋರಾಟ ಮಾಡಿದಾರಲ್ಲ, ಅವರ ಮನೆಗಳಿಗೆ ಭೇಟಿ ಕೊಟ್ಟಿದ್ರೆ ಅದೆಷ್ಟೋ ಸಂತೋಷ ಪಡ್ತಾ ಇದೆ. ಅದೆಷ್ಟೋ ಜನ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಕಂಟಿನ್ಯೂ ಆಗ್ಬೇಕು ಅಂತ ಇವತ್ತಿಗೂ ಅಚ್ಚೆ ಹಾಕಿಸ್ಕೊಂಡು ಇವತ್ತಿಗೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಒಳ್ಳೆ ನಾಯಕ ನಮ್ಗೆ ಬೇಕು ಅಂತ ಹೇಳಿ ಅಂತ ಯಾರನ್ನಾದ್ರೂ ಭೇಟಿ ಮಾಡಿದ್ರು ಸಂತೋಷ ಪಟ್ಬಿಡ್ತಾ ಇದ್ದೆ. ಆದ್ರೆ ಹೋಗಿ ಈ ತರ ಕೊಳಕು ಜನನ ಭೇಟಿ ಮಾಡಿದಾರಲ್ಲ, ಸೈದ್ಧಾಂತಿಕ ಬದ್ಧತೆ ಇಲ್ಲ, ಸೈದ್ಧಾಂತಿಕ ನೆಲೆ ಇಲ್ಲ, ಹೋಗ್ಲಿ ಸಂವಿಧಾನಾತ್ಮಕ ಭಾಷೆ ಇಲ್ಲ, ಒಂದು ಚಾನೆಲ್ ಅನ್ನು ಇಟ್ಕೊಂಡು ಅದರಲ್ಲಿ ತಾಯಿ ನಿಂದನೆ ಮಾಡ್ತಾ ಮಾತಾಡುವಂತಹ ಈ ರೀತಿಯ ಕೆಟ್ಟ ಕೊಳಕು ಮನಸ್ಥಿತಿ ಇರುವಂತಹ ರಾಕೇಶ್ ಶೆಟ್ಟಿ ಮನೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಬಿಟ್ರ ಅಂತ ಹೇಳಿ ಬಹಳ ಗಲೀಜ್ ಅನಿಸ್ಬಿಡ್ತು ನನಗೆ. ಬೇರೆ ಯಾರ ಮನೆನೂ ಸಿಕ್ಕಿರ್ಲಿಲ್ವಾ ಇವ್ರಿಗೆ ಭೇಟಿ ಮಾಡೋದಕ್ಕೆ? ಅದೆಷ್ಟೋ ಜನ ಕಾಂಗ್ರೆಸ್ ಲೀಡರ್ಸ್ ಇದಾರ್ರಿ, ಅದೆಷ್ಟೋ ಜನ ಪಕ್ಷ ಆಡಳಿತಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ತಮ್ಮ ತನು ಮನ ಧನ ಅರ್ಪಿಸಿ ಇವತ್ವರೆಗೂ ಮೂಕರಾಗಿ ಇದ್ದಾರೆ. ಅಂತವ್ರನ್ನ ಹೋಗಿ ಭೇಟಿ ಮಾಡ್ಬೋದಿತ್ತು, ನಿಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡ್ಬೋದಿತ್ತು. ಇವ್ರದೇ ಚಾನೆಲ್ ಅಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರರೊಬ್ರು ಮಾತಾಡ್ತಾ ಇರುವಾಗ ಸಿಂಧೂರ ಅನ್ನುವ ಆಂಕರ್ ಏನ್ ಹೇಳ್ತಾರೆ ಗೊತ್ತಾ? ನಿಮ್ಮ ಕಾಂಗ್ರೆಸ್ ಪಕ್ಷ ಕೆಟ್ಟ ಸಂಘಟನೆ, ಒಳ್ಳೆ ಸಂಘಟನೆನೇ ಅಲ್ಲ, ಅದೊಂದು ಕೆಟ್ಟ ಸಂಘಟನೆ ಅಂತ ನಾನು ಹೇಳ್ತೀನಿ ಅಂತ ಘಂಟಾಘೋಷವಾಗಿ ಇದೇ ಪವರ್ ಟಿವಿ ಚಾನೆಲ್ ಅಲ್ಲಿ ಒಂದು ವಾರದ ಕೆಳಗೆ ಹೇಳಿದ್ದಾರೆ. ಈ ರೀತಿಯಾದ ಎಥಿಕ್ಸ್ ಇಲ್ದೇ ಇರೋ ಒಂದು ಚಾನೆಲ್ನ ಮುಖ್ಯಸ್ಥ ರಾಕೇಶ್ ಶೆಟ್ಟಿ 24 ಗಂಟೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡುವಂತಹ ವ್ಯಕ್ತಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರಲೇಬಾರದು ಅಂತ ಹೇಳಿ ಬಯಸುವ ವ್ಯಕ್ತಿ, ಈ ವ್ಯಕ್ತಿಯ ಮನೆಗೆ, ಈ ಗಲೀಜು ವ್ಯಕ್ತಿಯ ಮನೆಗೆ, ಅದರಲ್ಲೂ ಇತ್ತೀಚೆಗಷ್ಟೇ 3 ತಿಂಗಳ ಜೈಲು ವಾಸನ ಆರ್ಡರ್ ಮಾಡಿತ್ತು ಕೋರ್ಟ್. ಅದನ್ನ ಹೋಗಿ ಏನೋ ಹೈಕೋರ್ಟ್ ಅಲ್ಲಿ ಸ್ಟೇ ತೆಕ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ಅಪೀಲ್ ಹೋಗಿ ಅವರ ಒಂದು ರೈಟ್ಸ್ ಅನ್ನ ಅವ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಸೆಕೆಂಡ್ರಿ. ಇಂಥ ಒಬ್ಬ ನೀಚ ವ್ಯಕ್ತಿಯ ಮನೆಗೆ ಹೋಗ್ಬೇಕಿತ್ತ ಸಿಎಂ ಸಿದ್ದರಾಮಯ್ಯ ಅವರು? ಸಮೀರ್ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ, 13 ವರ್ಷದಿಂದ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಒಂದು AI ವಿಡಿಯೋದ ಮುಖಾಂತರ ಹುಡುಗಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಚಿತ್ರೀಕರಣ ಮಾಡಿ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ ರಾತ್ರಿ 10 ಮಿಲಿಯನ್ ವ್ಯೂ ಕಾಣುತ್ತೆ. ಆ ವ್ಯಕ್ತಿಯ ತಾಯಿಯನ್ನ ಒಂದು ನಿಂದನೆ ಮಾಡಿದಾನೆ ಈ ಪಾಪಿ ರಾಕೇಶ್ ಶೆಟ್ಟಿ. ಹೇಳಿದ್ರೆ ತಾಯಿಯ ಗರ್ಭದಿಂದಾನೇ ಬಂದಿಲ್ವೇನೋ, ಆಕಾಶದಿಂದ ಉದುರ್ಬಿಟ್ನೇನೋ, ಇಲ್ಲ ಯಾವ್ದೋ ಒಂದು ಕೊಳಚ ಗುಂಡಿಯಿಂದ ಎದ್ದು ಬಂದ ಕೊಳಕು ಹುಳು ಕ್ರಿಮಿ ಕೀಟ ತರ ಬಿಹೇವ್ ಮಾಡ್ತಾನೆ. ಈ ತರ ರಾಕೇಶ್ ಶೆಟ್ಟಿ ಮನೆಗೆ ನಮ್ಮ ಸಿದ್ದರಾಮಯ್ಯ ಅವರು, ಸಿಎಂ ಸಿದ್ದರಾಮಯ್ಯ ಅವರು, ಅನ್ನರಾಮಯ್ಯ ಅಂತ ಕರ್ಸ್ಕೊಳ್ಳೋ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ರಲ್ಲ ಅಂತ ಹೇಳಿ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಅದಕ್ಕಿಂತ ನಮ್ಮ ಯಾವುದೋ ಒಬ್ಬ ಕಾರ್ಯಕರ್ತನ ಮನೆಗೆ ಅಥವಾ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕಾರ್ಕಳದಲ್ಲೂ 1000 ಜನ ಇರ್ತಾರೆ, ಯಾರ್ದೋ ಒಬ್ಬರು ಮನೆಗೆ ಹೋಗ್ಬೋದಿತ್ತು. ಬೇಡ, ನಿಮ್ಗೆ ನಾವು ಕೊಟ್ಟಿರೋ ಗ್ಯಾರಂಟಿಗಳಿಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ ಯಾವುದೋ ಒಂದು ತಾಯಿಯನ್ನು ಹೋಗಿ ಮಾತಾಡಿಸಿ ಬಂದಿದ್ರು, ಅವ್ರ ಆಶೀರ್ವಾದ ಸಿಕ್ತಿತ್ತು. ಇದನ್ ಬಿಟ್ಬಿಟ್ಟು ಹೋಗಿ ಆ ಕೊಳಕು ಮಂಡಲದ ಮನೆಗೆ ಹೋಗಿ ನೀವು ಭೇಟಿ ಕೊಟ್ಟಿದ್ದೀರಲ್ಲ ಅನ್ನೋದೇ ಬೇಸರ. SIT ರಚನೆ ಆದಾಗ ಲಿಟ್ರಲಿ ಕಂಪ್ಲೀಟ್ ಎಗೆನೆಸ್ಟ್ ಮಾಡಿ ಆ ಒಂದು ತನಿಖೆಯನ್ನೇ ಆಚೆ ಈಚೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಈ ರಾಕೇಶ್ ಶೆಟ್ಟಿ ಮನೆಗೆ ಸಜ್ಜನ ರಾಜಕಾರಣಿ ಅಂತ ಕರೆಸ್ಕೊಳ್ಳೋ ಶ್ರೀಗಂಧದಂತಹ ನಮ್ ಸಿದ್ದರಾಮಯ್ಯ ಹೋಗ್ಬಿಟ್ರಲ್ಲ ಅಂತ ಹೇಳಿ ಹೊಟ್ಟೆ ಎಲ್ಲ ಉರ್ದೋಗ್ಬಿಡ್ತು ನೋಡ್ಬಿಟ್ಟು. ಥೂ ಅಂತ ಅನ್ನಿಸ್ಬಿಡ್ತು. ಅವನ ಕಚೇರಿಗೆ ಭೇಟಿ ಕೊಟ್ರೆ ಆದ್ರೆ ಹೌದು, ಏನೋ ಒಂದು ಕಚೇರಿ, ಅದು ಒಂದು ಚಾನಲ್ಲು, ನಾವೇನು ಮೋದಿಜಿ ಅವ್ರ ತರ ಎದುರ್ಕೊಳ್ಳೋ ಅಂತ ಪಕ್ಷ ಅಲ್ಲ ನಮ್ದು. ನಾವು ಹೋಗ್ತೀವಿ, ಎಲ್ಲ ಚಾನೆಲ್ಗೂ ಹೋಗ್ತೀವಿ, ಧೈರ್ಯವಾಗಿ ಫೇಸ್ ಮಾಡ್ತೀವಿ, ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ಬೋದು. ಒಂದು ಸಂವಿಧಾನಾತ್ಮಕ ಭಾಷೆ ಮಾತಾಡಕ್ ಬರಲ್ಲ, ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಇಲ್ಲ, ಪ್ರೊಫೆಷನಲ್ ಎಥಿಕ್ಸ್ ಇಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೆಣ್ಮಕ್ಳ ವಿಚಾರದಲ್ಲಿ ಕೇಸ್ಗಳನ್ನ ಹಾಕಿಸ್ಕೊಂಡು ಶರ್ಟ್ ಬಿಚ್ಚಿ ಹೆಣ್ಮಕ್ಳು ಗಂಡ್ಮಕ್ಳು ಸೇರ್ಕೊಂಡು ಹೊಡೆದಿರೋ ಅಂತ ಈ ರಾಕೇಶ್ ಶೆಟ್ಟಿ, ಪಬ್ಲಿಕ್ ಅಲ್ಲಿ ಏಟ್ ತಿಂದಿರುವಂತ ಇಂಥ ರಾಕೇಶ್ ಶೆಟ್ಟಿ ಮನೆಗೆ ನಮ್ಮ ಸಿದ್ದರಾಮಯ್ಯ ಹೋದ್ರಲ್ಲ, ಅದೇ ಬೇಜಾರು.
ಅಂತವನ ಆತಿಥ್ಯ ಬೇಕಾಗಿತ್ತಾ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ? ಖಂಡಿತ ಬೇಕಾಗಿರ್ಲಿಲ್ಲ. ಕಾರ್ಯಕರ್ತರು ಅದೆಷ್ಟೋ ಜನ ಇದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡಿದಿದ್ರೆ ಕಾರ್ಕಳ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಮೆರೆಸಿರೋರು, ಇವತ್ತು ಮೆರೆಸಿರೋರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀವಿ ಕಣ್ರಿ ನಾವು. ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲುಗಳನ್ನ ಹೊಡಿಸ್ಕೊಂಡಿದೀವಿ, ಲಿಟ್ರಲಿ ಮನೆಗಳ ಮೇಲೆ ಕೇಸ್ಗಳನ್ನ ಹಾಕಿಸ್ಕೊಂಡಿದೀವಿ. ಕಾಂಗ್ರೆಸ್ ಪಕ್ಷದ ಪರ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಸಿ ನಿಮ್ಮನ್ನ CM ಮಾಡಿ CM ಸಿದ್ದರಾಮಯ್ಯ ಮಾಡಿರೋರು ನಾವು ಕಾರ್ಯಕರ್ತರು. ನಮ್ಮಂತ ಕಾರ್ಯಕರ್ತರ ಮನೆಗೆ ಯಾರ ಮನೆಗಾದ್ರೂ ಹೋಗ್ಬೇಕಿತ್ತು ನೀವು? ಅವ್ನು ಯಾವ್ದೋ ಒಂದ್ ಮನೆ ಕೊಟ್ಬಿಟ್ಟಿದ್ದಾನೆ, ಒಂದು 11 ಕೋಟಿ ರೂಪಾಯಿದು ಅಂತ ಹೇಳಿ ಆ ಮನೆನ ವೀಕ್ಷಣೆ ಮಾಡಕ್ ನೀವು ಹೋಗೋ ಅಗತ್ಯನೇ ಇರ್ಲಿಲ್ಲ ಸರ್. ಯೋಚನೆ ಮಾಡ್ಬೇಕು ನೀವು. ನೀವು CM ಆಗಿದ್ದೀರಿ, ನೀವೇ ಈ ರೀತಿಯಾದ ಮಿಸ್ಟೇಕ್ಸ್ ಮಾಡಿದ್ರೆ ನಮ್ಗೆ ಹೆಂಗ್ ಅನ್ಸತ್ತೆ? ನೋವಾಗತ್ತೆ ನಮ್ಮಂತ ಕಾರ್ಯಕರ್ತರಿಗೆ. ನೀವ್ ಈ ರೀತಿ ನಡ್ಕೊಂಡಿದ್ ಯಾಕೋ ಬಹಳ ಬೇಸರ ಅನ್ನಿಸ್ಬಿಡ್ತು ನನಗೆ. ನೀವು ಹೋಗ್ಬಾರ್ದಿತ್ತು ಅವನ್ ಮನೆಗೆ. ನಿಮಗೆ ವಿಚಾರಗಳು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೇ ಹೋಗಿದ್ದೀರಾ ನೀವು. ಸೌಹಾರ್ದ ಭೇಟಿ, ಅವನ ಹತ್ರ ಏನ್ ಸೌಹಾರ್ದ ಭೇಟಿ? ಅವನೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋತಾನ? ಅವನದೇನಾದ್ರೂ ರಾಜಕೀಯ ಪಕ್ಷ ಇದೆಯಾ? ಎಂಥದ್ದು ಇಲ್ಲ. ಅವನೊಬ್ಬ ಎಥಿಕ್ಸ್ ಇಲ್ದೇ ಇರುವಂತಹ ಒಬ್ಬ ಪತ್ರಕರ್ತ, ಅವನ ವೃತ್ತಿ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಪತ್ರಕರ್ತ. ಅವನ್ ಜರ್ನಲಿಸ್ಟ್ ಅಂತ ಹೇಳಲಿಕ್ಕೇನೆ ನಾಚಿಕೆ ಆಗತ್ತೆ. ಅಂತ ಅವನ ಮನೆಗೆ ನೀವು ಹೋಗ್ಬೇಕಾಗಿತ್ತ ಅಂತ ಹೇಳಿ ಬೇಜಾರಾಯ್ತು. ಅವನ ಆ ಮನೆ ಕಟ್ಟಿರೋದು ಕೂಡ ಯಾವ ಹಣದಲ್ಲಿ ಕಟ್ಟಿದಾನೆ? ಹೇಗೆ ಅಷ್ಟು ಹಣ ಮಾಡಕ್ಕಾಗತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ನೀವು ನೋಡಿ, ಭ್ರಷ್ಟಾಚಾರಿ ಅನ್ನುವ ವಿಚಾರದಿಂದ ದೂರ ಅಂತವ್ರು ನೀವು ಹೋಗ್ತೀರಲ್ಲ ಅವ್ರ ಮನೆಗೆ. ಬಹಳ ಬೇಜಾರು ಅನ್ನಿಸ್ತು ನನಗೆ. ಹೇಗೆ ಇದನ್ನೆಲ್ಲ ನಾವು ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ನಾವು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು? ನಮ್ಮ ಒಂದು ಸುಪೀರಿಯರ್ ಲೀಡರೇ ಈ ರೀತಿಯಾಗಿ ನಡ್ಕೊಂಡ್ರೆ ಅಂತ ಹೇಳಿ ಬೇಜಾರು ಅನ್ನಿಸ್ತು. ಹೌದು ಅನ್ಸಿದ್ರೆ ಸ್ನೇಹಿತರೆ ನೀವು ಕಮೆಂಟ್ ಮಾಡಿ. ಆ ಸೌಜನ್ಯ ವಿಚಾರದಲ್ಲಿ ಅವನು ಎಷ್ಟು ಕೆಟ್ಟ ಎಪಿಸೋಡ್ಗಳನ್ನ ಅವನ ಚಾನೆಲ್ ಅಲ್ಲಿ ನಡೆಸಿದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ತಾಯಿ ಗರ್ಭದಿಂದ ಬಂದಿದ್ರೆ ಅಷ್ಟು ಕೆಟ್ಟ ಕೊಳಕ ಖಂಡಿತ ಮಾತಾಡಲ್ಲ. ಆ ಸಮೀರ್ MD ಒಂದು ಬೈದಿದ್ದಾನೆ. ಅಮ್ಮ, ಅಕ್ಕ, ಎಲ್ಲಾ ಪದಗಳನ್ನ ಆ ಮಗ ಈ ಮಗ ಅಂತೆಲ್ಲ ಬೈದಿದ್ದಾನೆ. ಅದು ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಈ ತರ ಒಬ್ಬ ವ್ಯಕ್ತಿಯ ಮನೆಗೆ CM ಸಿದ್ದರಾಮಯ್ಯ ಅವರು ಭೇಟಿ ಕೊಡೋದು ಅಂತಂದ್ರೆ ಏನು? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ನಾವ್ ಏನ್ ನೋಡ್ತಾ ಇದ್ದೀವಿ? ಬೇರೆ ಯಾರೇ ಭೇಟಿ ಕೊಟ್ಬಿಟ್ಟಿದ್ರು ಏನೋ ಆ CT ರವಿನ ಸರ್ ನೀವು? ಆ CT ರವಿ ಹೋದ್ರೆ ಹೌದು ಅವನೊಬ್ಬ ಕೊಳಕ ಹೋಗಿದ್ದಾನೆ ಅನ್ಬೋದು. ಶೋಭಾ ಕರಂದ್ಲಾಜೆನ ಹೋಗ್ಲಿ ಬಿಡಿ ಆಯಮ್ಮ ಹಂಗೇನೆ ಅಂತ ಹೇಳ್ಬೋದು. ನಿಮಗೆ ಅಂತ ಒಂದು ಘನತೆ ಇದೆ ಸರ್, ನಿಮಗೆ ಅಂತ ಒಂದು ಮರ್ಯಾದೆ ಇದೆ. ನಾವು ನಿಮ್ಮನ್ನ ಶ್ರೀಗಂಧ ತರ ನೋಡ್ತಾ ಇದೀವಿ, ನೀವು ಹೋಗಿ ಸಗ್ನಿನಲ್ಲಿ ಬಿದ್ದೆದ್ದು ಬಂದಂಗಿದೆ. ಒಂಥರ ಹಾರ್ಟ್ ಬ್ರೇಕಿಂಗ್ ಇದು. ಕರ್ನಾಟಕದ ಪೊಲಿಟಿಕಲ್ ಕ್ರಶ್ ಸಿದ್ದರಾಮಯ್ಯ ಅವರು ಶ್ರೀಗಂಧದಂತವ್ರು ಹೋಗಿ ಸಗ್ನಿಲ್ ಮಿಂದು ಎದ್ದು ಬಂದಂಗಿದೆ ಸರ್. ಇಟ್ ಈಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ನೀವು ಹೋಗ್ಬಾರ್ದಿತ್ತು. ಈ ವಿಡಿಯೋ ಹೌದು ಅಂತ ಅನ್ಸಿದ್ರೆ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕರ್ನಾಟಕದ ಜನರೇ ಹೆಚ್ಚು ಶೇರ್ ಮಾಡಿ. ಸಿದ್ದರಾಮಯ್ಯ ಅವರು ಮತ್ತೆ ಈ ರೀತಿಯಾದ ಒಂದು ನಿರ್ಧಾರಗಳನ್ನ ತೆಕ್ಕೊಳ್ದೇ ಇರಲಿ. ಬಹಳ ಬೇಜಾರು ಅನ್ಸತ್ತೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.